ಹಲೋ ಎವ್ರಿವಾನ್, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಮ್ಗೆ ಯಾಕೆ ಇಂಗ್ಲೀಷು ಕರೆಕ್ಟಾಗಿ ಮಾತಾಡೋಕೆ ಬರ್ತಾ ಇಲ್ಲ ಅಂತ? ಏನು ಸಮಸ್ಯೆ? ಗ್ರಾಮರ್ ಪ್ರಾಬ್ಲಮ್ ಅಥವಾ ಭಯನ ಅಥವಾ ನಾವು ಇಂಗ್ಲೀಷ್ ತುಂಬಾ ಕಲ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಮಾತಾಡೋಕೆ ಬರಲ್ಲ ಅನ್ನೋ ಸಮಸ್ಯೆನಾ? ಏನು ಸರಿಯಾದ ಸಮಸ್ಯೆ? ಆಕ್ಚುಲಿ ನಾನು ಹೇಳ್ತೀನಿ, ಸರಿಯಾದ ಸಮಸ್ಯೆ ಏನು ಗೊತ್ತಾ? ಸ್ಟಾರ್ಟ್ ಮಾಡೋದು. ಒಂದು ಸೆಂಟೆನ್ಸ್ನ ಅಥವಾ ಒಂದು ಪ್ರಶ್ನೆನ ನಾವು ಸ್ಟಾರ್ಟ್ ಮಾಡೋದನ್ನ ಕಲ್ತ್ಕೊಂಡ್ರೆ ಉಳಿದಿರೋದು ಆಟೋಮೆಟಿಕ್ ಆಗಿ ಬರುತ್ತೆ. ಆಟೋಮೆಟಿಕ್ ಅಂದ್ರೆ ಕಲ್ತಿರ್ಬೇಕು ಅಲ್ಪ ಸ್ವಲ್ಪ. ಅಂದ್ರೆ ಎಲ್ರಿಗೂ ಏನು ಸಮಸ್ಯೆ ಅಂತ ಹೇಳಿದ್ರೆ, ನಾವು ಬಹಳ ಓದಿದೀವಿ, ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ತುಂಬಾ ಸಮಯ ಕೊಟ್ಟಿದೀವಿ, ಆದ್ರೂ ನಮಗೆ ಇಂಗ್ಲಿಷ್ ತಲೆ ಕತ್ತಾ ಇಲ್ಲ ಅನ್ನಕ್ಕೆ ಕಾರಣ ಏನ್ ಗೊತ್ತಾ? ಬೇಸಿಕ್ಲಿ ನಾವು ಫಸ್ಟ್ ಒಂದೆರಡು ಫ್ರೇಸ್ ನಮಗೆ ಸರಿಯಾಗಿ ಬಂತಂದ್ರೆ ಅದು ನಮಗೆ ಈಸಿಯಾಗಿ ಮತ್ತೆ ನಮಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿಯಾಗಿ, ಸಮಸ್ಯೆ ಇಲ್ಲದೆ ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿಯಾಗಿ ಆಗುತ್ತೆ. ಸ್ಟಾರ್ಟಿಂಗೇ ಬರಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಸೆಂಟೆನ್ಸ್ನ ಅಥವಾ ಪ್ರಶ್ನೆನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಸ್ಟಾರ್ಟ್ ಮಾಡಿದ ತಕ್ಷಣ ಆಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಕೆಲವು ವರ್ಡ್ಸ್ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ, ನೀವು ಕಂಟಿನ್ಯೂ ಮಾಡಬಹುದು. ರೈಟ್? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಂಡ್ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಬಹಳಷ್ಟು ವಿಷಯಗಳಿದೆ ಇದರಲ್ಲಿ. ಇದನ್ನ ಕಲ್ತ್ಕೊಂಡ್ರೆ ನಿಮಗೆ ಫುಲ್ ನೋಡಿದ್ರೆ ಮಾತ್ರ ನಿಮಗೆ ಇದರದ್ದು ಉಪಯೋಗ ಆಗೋದು. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ವೆಶ್ಚನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಅಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ನಾನು ಹೇಳಿದೆ ಸ್ಟಾರ್ಟ್ ಮಾಡೋದು, ಸ್ಟಾರ್ಟಿಂಗ್ ಪ್ರಾಬ್ಲಮ್. ಎಲ್ಲದೂ ಅದೇ ಸಮಸ್ಯೆ. ಸ್ಟಾರ್ಟ್ ಮಾಡಕ್ ಬರ್ತಾ ಇಲ್ಲ, ಸ್ಟಾರ್ಟ್ ಮಾಡಿದ್ರು ಸ್ಟ್ರಕ್ ಆಗ್ತಾ ಇದೆ. ಸ್ಟಾರ್ಟ್ ಮಾಡಿದ ನಂತರ ಸ್ಟ್ರಕ್ ಆಗೋದಿದೆಯಲ್ಲ, ಅದು ಒಂದು ಲೆವೆಲ್. ಸ್ಟಾರ್ಟ್ ಮಾಡಕ್ಕೆ ಬರದೇ ಇರೋದು ಅದು ಇನ್ನೊಂದು ಲೆವೆಲ್. ಓಕೆ, ಸಿಂಪಲ್ ಆಗಿ ನಾನು ಕಳೆದ ಕ್ಲಾಸಲ್ಲಿ ನಿಮಗೆ ಹೇಳಿದೆ, ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಬೇಕಾಗಿರೋ ಫ್ರೇಸಸ್ ಸುಮಾರು 19 ತರ ಫ್ರೇಸಸ್ ನಾವು ಕಲಿತ್ರೆ ಈಸಿಯಾಗಿ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಅದರಲ್ಲಿ ನಾನು ಬ್ರೀಫ್ ಆಗಿ ಹೇಳಿದೆ, ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಏನು, ಹೌ ಟು ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್ ಈಸಿಲಿ ಫಾರ್ ಬಿಗಿನರ್ಸ್. ಬಿಗಿನರ್ಸ್ ಅಂದ್ರೆ ಸ್ಟಾರ್ಟ್ ಮಾಡೋರಿಗೆ. ಓಕೆ, ನಾವು ಆರ್ ಯು ಇಂದ ಸ್ಟಾರ್ಟ್ ಮಾಡ್ತೀವಿ. ಆರ್ ಯು, ಈಗ ನಾನು ಹೇಳಿದೆ ನಿಮಗೆ ಆರ್ ಯು ಎಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ಫಸ್ಟ್ ನೋಡೋಣ. ಆರ್ ಯು, ಆರ್ ಯು ನಮಗೆ ಗೊತ್ತಿರಬೇಕು. ಆರ್ ಯು ಫಸ್ಟ್ ನಮಗೆ ತಿಳ್ಕೊಂಡು ಅದನ್ನ ಬಾಯ್ಪಾಠ ಮಾಡ್ಬೇಕು. ಆರ್ ಯು, ಆರ್ ಯು, ಆರ್ ಯು, ಆರ್ ಯು, ಆರ್ ಯು. ಆಮೇಲೆ ಏನು, ಆರ್ ಯು ಆದ್ಮೇಲೆ ಏನ್ ಕೇಳ್ಬೇಕು ನಾವು? ಆಮೇಲೆ ನಮಗೆ ನೆನಪಿಗೆ ಬರುತ್ತೆ, ಆರ್ ಯು ಕಮಿಂಗ್? ಈ ತರ ಕೇಳಿದ್ರು ಸಾಕಲ್ವಾ? ಆರ್ ಯುನೇ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀನ್ ಬರ್ತಿದೀಯಾ? ಆರ್ ಯು ಕಮಿಂಗ್? ಆರ್ ದೇ, ಯಾರ ಬಗ್ಗೆ ಕೇಳ್ತಾ ಇದೀವಿ? ಅವ್ರ ಬಗ್ಗೆ ಕೇಳ್ತಾ ಇದೀವಿ. ಆರ್ ದೇ, ಅವರು. ಯೋರ್, ಆರ್ ದೇ ಯೋರ್, ಅವರು ನಿನ್ನ ಫ್ರೆಂಡ್ಸಾ? ಅವರು ನಿನ್ನ ಫ್ರೆಂಡ್ಸಾ? ಸೊ ಆರ್ ದೇ ಅಂತ ಹೇಳಕ್ ಗೊತ್ತಿರ್ಬೇಕು ನಮಗೆ. ಸೊ ಆರ್ ಯಾವ್ದಾವ್ದ್ರ ಜೊತೆಗೆ ಸೇರುತ್ತೆ ಅನ್ನೋದು ಗೊತ್ತಿರ್ಬೇಕು. ಆರ್ ಯು ಫಸ್ಟ್ ಒಂದು ಯು ಗೆ ಜೊತೆಗೆ ಬಂದಿದೆ, ಆರ್ ದೇ. ನೆಕ್ಸ್ಟ್ ಆರ್ ವಿ, ಆರ್ ವಿ, ಆರ್ ವಿ. ಓಕೆ, ಇಲ್ಲಿ ನೋಡಿ, ಆರ್ ಯು, ಆರ್ ದೇ, ಆರ್ ವಿ. ಇದು ಬಾಯ್ಪಾಠ ಮಾಡ್ಬೇಕು. ಆಮೇಲೆ ಆರ್ ವಿ ಅಂತ ಹೇಳಿದಾಗ ಗೋಯಿಂಗ್, ಆರ್ ವಿ ಗೋಯಿಂಗ್? ನಾವು ಹೋಗ್ತಿದೀವಾ ಎಲ್ಲಿಗೆ? ಇದು ಆಮೇಲೆ ಎಕ್ಸ್ಟ್ರಾ, ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ನಾವು ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದೀವಾ? ಆರ್ ಯು ಅಗೇನ್, ಆರ್ ಯು ರೆಡಿ? ನೀನ್ ರೆಡಿ ಇದೆಯಾ? ಸೊ ನಾವು ಫಸ್ಟ್ ಬೇಸಿಕ್ ಆಗಿ ತಿಳ್ಕೊಬೇಕಾಗಿರೋದೇನು? ಆರ್ ಯು, ಆರ್ ದೇ, ಆರ್ ವಿ ಎಲ್ಲಿ ಯೂಸ್ ಮಾಡ್ತೀವಿ? ಆರ್ ಆದ್ಮೇಲೆ ಏನ್ ಯೂಸ್ ಮಾಡಬೇಕು? ಆರ್ ಯು, ಯು. ಆರ್ ವಿ, ವಿ. ಆರ್ ದೇ, ದೇ. ಇದು ಕರೆಕ್ಟ್ ಆಗಿ ಯೂಸ್ ಮಾಡೋದು ಬರುತ್ತಾ ನೋಡಿ. ಓಕೆ, ನೆಕ್ಸ್ಟ್ ಆಮೇಲೆ ಬಹಳ ಎಕ್ಸಾಂಪಲ್ಸ್ ಇದೆ ನೋಡಿ. ಆರ್ ದ ನೇಬರ್ಸ್, ಯುನೇ ಆಗ್ಬೇಕಂತಿಲ್ಲ. ಆರ್ ಯು, ಆರ್ ವಿ, ಆರ್ ದೇ ಆದ್ಮೇಲೆ ಆರ್ ದ ನೇಬರ್ಸ್. ನೇಬರ್ಸ್ ಅಂದ್ರೆ ದೇ, ಅವರು ಅಂತಾನೆ ಬರುತ್ತೆ. ಆರ್ ದೇ, ಹೂ ಆರ್ ದ ನೇಬರ್ಸ್ ಅಟ್ ಹೋಮ್? ನೇಬರ್ಸ್ ಮನೆಯಲ್ಲಿದ್ದಾರಾ? ಆರ್ ಯು, ನೀನು ಅಡಿಗೆ ಮಾಡ್ತಿದೀಯಾ? ಆರ್ ಯು ಕುಕಿಂಗ್? ಆರ್ ದೇ, ಅವರು ಆಟ ಆಡ್ತಿದಾರ? ಆರ್ ದೇ ಪ್ಲೇಯಿಂಗ್ ಔಟ್ಸೈಡ್? ಅವ್ರು ಹೊರಗಡೆ ಆಟ ಆಡ್ತಿದಾರಾ? ಅಗೇನ್, ಆರ್ ಯು ಬಿಸಿ? ಆರ್ ಯು ಬಿಸಿ ರೈಟ್ ನೌ? ನೀನ್ ಇವಾಗ ಬಿಸಿ ಆಗಿದೆಯಾ? ಓಕೆ, ನೆಕ್ಸ್ಟ್ ಈಗ ಇದ್ರದ್ದು ನೆಗೆಟಿವ್ ನೋಡೋದಾದ್ರೆ, ಆರ್ ಯು ಅನ್ನೋದನ್ನ ನೆಗೆಟಿವ್ ನೋಡೋದಾದ್ರೆ ಅರಂಟ್ ಯು, ಅರಂಟ್ ಯು ಅಥವಾ ಆಂಟ್ ಯು ಅಂತ ಹೇಳ್ಬೋದು. ಅರಂಟ್ ಯು ಅಂದ್ರೆ ಆರ್ ಯು ನಾಟ್? ಆರ್ ಯು ನಾಟ್ ದ ಶಾರ್ಟ್ ಫಾರ್ಮ್. ಓಕೆ, ಇಲ್ಲಿ
ನೆಗೆಟಿವ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಏನ್ ಕೇಳಿದ್ವಿ ನಾವು, ಆರ್ ಯು ಫೀಲಿಂಗ್ ಬೆಟರ್, ಆರ್ ವಿ ಲೇಟ್, ಆರ್ ಯು ರೆಡಿ, ಆರ್ ಯು ಇಲ್ಲಿ ಡಿಫರೆನ್ಸ್ ತೋರಿಸ್ತೀನಿ. ಆರ್ ಯು, ಸೊ ಇಲ್ಲಿ ಕನ್ನಡದಲ್ಲಿ ನಿಮಗೆ ಅಥವಾ ನೀವು ನಿಮಗೆ ಇದೀರಾ. ಆರ್ ವಿ, ನಾವು ಇದೀವಾ. ಓಕೆ, ಬಟ್ ಇಲ್ಲಿ ಆರಂಟ್ ನೀವು, ಐ ಮೀನ್ ಯು ನೀವು, ಆರಂಟ್ ಇಲ್ವಾ, ನೀವು ಇಲ್ವಾ, ಆರಂಟ್ ಯು, ಇದ್ರ ಮೀನಿಂಗ್. ಸೊ ಇಂಗ್ಲಿಷ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಆರಂಟ್ ಯು ಕಮಿಂಗ್ ವಿತ್ ಅಸ್. ಸೊ ಆರಂಟ್ ಯು ಅಂದ್ರೇನು, ನೀವು ಇಲ್ವಾ. ಆಮೇಲೆ ಏನು, ಕಮಿಂಗ್, ಕಮಿಂಗ್ ಅಲ್ಲಿ ಬರ್ತಿಲ್ವಾ, ಯಾರ ಜೊತೆ, ವಿತ್ ಅಸ್, ನಮ್ಮ ಜೊತೆ. ಆರಂಟ್ ಯು ಕಮಿಂಗ್ ವಿತ್ ಅಸ್. ಸೊ ಇಂಗ್ಲಿಷ್ ಸ್ಟ್ರಕ್ಚರ್ ಹಿಂಗಿರುತ್ತೆ. ನಾವೇನ್ ಅನ್ಕೊಂಡಿರ್ತೀವಿ, 1 2 3 4 5 6 ಈ ತರ ಕನ್ನಡದು ಸ್ಟ್ರಕ್ಚರ್ ಇದ್ರೆ, ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ಈ ತರ ಇದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಹಂಗ್ ಬರಲ್ಲ. ಇಂಗ್ಲಿಷ್ ಅಲ್ಲಿ 1 4 3 2 5 ಈ ತರ ಬರ್ಬೋದು, 6 ಈ ತರ ಬರ್ಬೋದು. ಅಂದ್ರೆ ಪದಗಳು ಆ ಕಡೆ ಈ ಕಡೆ ಚೇಂಜ್ ಆಗುತ್ತೆ. ಅದು ಆಲ್ರೆಡಿ ನಾನು ನಿಮಗೆ ಪಾಠ ಮಾಡಿದ್ದೀನಿ. ಓಕೆ, ರೈಟ್. ನೆಕ್ಸ್ಟ್ ಆರಂಟ್ ಯು ನೋಡೋಣ. ಆರಂಟ್ ಯು ಕಮಿಂಗ್ ವಿತ್ ಅಸ್, ನೀನು ನಮ್ಮ ಜೊತೆ ಬರ್ತಾ ಇಲ್ವಾ. ಆರಂಟ್ ದೇ ಯೋರ್ ರಿಲೇಟಿವ್ಸ್, ಅವ್ರು ನಿಮ್ಮ ಸಂಬಂಧಿಕರಲ್ವಾ. ಆರಂಟ್ ವಿ ಗೋಯಿಂಗ್ ಟು ದ ಟೆಂಪಲ್, ನಾವು ಟೆಂಪಲ್ಗೆ ಹೋಗ್ತಾ ಇಲ್ವಾ. ಆರಂಟ್ ಯು ಹಂಗ್ರಿ, ನಿನಗೆ ಹಸಿವಾಗ್ತಿಲ್ವಾ. ಆರಂಟ್ ದ ನೇಬರ್ಸ್ ಕಮಿಂಗ್ ಟು ದ ಪಾರ್ಟಿ, ನೇಬರ್ಸ್ ಪಾರ್ಟಿಗೆ ಬರ್ತಾ ಇಲ್ವಾ. ಆರಂಟ್ ಯು ವಾಚಿಂಗ್ ದ ಸೀರಿಯಲ್, ನೀನು ಸೀರಿಯಲ್ ನೋಡ್ತಾ ಇಲ್ವಾ. ಓಕೆ, ಈಗ ಆರಂಟ್ ಯು ಆಯಿತು. ವರ್ಡ್ ನೋಡೋಣ. ಸೊ ಇವೆಲ್ಲ ಏನು, ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಮಗೆ ಬೇಕಾಗಿರೋ ಫ್ರೇಸಸ್ ಇದು. ಇದನ್ನೇ ನಿಮಗೆ ಹೇಳಕ್ ಬರಲಿಲ್ಲ ಅಂತ ಹೇಳಿದ್ರೆ ಮುಂದೆ ಸೆಂಟೆನ್ಸ್ ಬರೋದಿಲ್ಲ. ಇದನ್ನ ಬಾಯ್ಪಾಠ ಮಾಡಬೇಕು. ಓಕೆ, ರೈಟ್. ಆರ್ ಎಲ್ಲಿ ಬರುತ್ತೆ, ವರ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಈಗ ನೋಡಿ, ವರ್ ಯು, ವರ್ ಎಲ್ಲಿ ಬಳಸ್ತೀವಿ ನಾವು. ವರ್ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಏನಿದೆ, ಇದ್ರ, ನೀವು. ಓಕೆ, ನೀವು ಅನ್ನಕ್ಕೆ ಯು, ವರ್ ಅಂದ್ರೆ ಏನು, ಇದ್ರ, ನೀವು ಇದ್ರ. ವರ್ ಯು ಇದ್ರ. ವರ್ ಯು ಎಲ್ಲಿ, ವರ್ ಯು ಅಟ್ ಹೋಮ್, ವರ್ ಯು ಅಟ್ ಹೋಮ್. ನೀವು ಇದ್ರ ಎಲ್ಲಿ ಅಲ್ಲ, ಯಾವಾಗ, ಯೆಸ್ಟರ್ಡೇ. ನೀವು ನಿನ್ನೆ ಮನೇಲಿ ಇದ್ರ, ವರ್ ಯು ಅಟ್ ಹೋಮ್ ಯೆಸ್ಟರ್ಡೇ, ವರ್ ಯು ಅಟ್ ಹೋಮ್ ಯೆಸ್ಟರ್ಡೇ. ಆಮೇಲೆ ಅವರು, ದೇ, ಇದ್ರ, ವರ್. ಓಕೆ, ಸೊ ವರ್ ದೇ, ವರ್ ದೇ ಏನು, ಟಾಕಿಂಗ್, ಟಾಕಿಂಗ್ ಯಾರ ಜೊತೆ, ಟು ದ ನೇಬರ್ಸ್, ಮನೆಯವರ ಜೊತೆ. ಸಾರಿ, ಐ ಮೀನ್ ಪಕ್ಕದ ಮನೆಯವರ ಜೊತೆ. ಅವರು ಪಕ್ಕದ ಮನೆಯವರ ಜೊತೆ ಮಾತಾಡ್ತಿದ್ರ. ವರ್ ದೇ ಟಾಕಿಂಗ್ ಟು ದ ನೇಬರ್ಸ್, ವರ್ ದೇ ಟಾಕಿಂಗ್ ಟು ದ ನೇಬರ್ಸ್. ವರ್ ವಿ, ನಾವು. ವರ್ ವಿ ಸಪೋಸ್ ಟು ಕಾಲ್ ಹಿಮ್, ಅವನಿಗೆ ನಾವು ಕಾಲ್ ಮಾಡ್ಬೇಕಿತ್ತ. ಓಕೆ, ನೆಕ್ಸ್ಟ್. ವರ್ ಯು ಸ್ಲೀಪಿಂಗ್ ವೆನ್ ಐ ಕಾಲ್ಡ್, ನಾನು ಮಲಗಿದ್ದಾಗ, ಸಾರಿ, ನಾನು ಕಾಲ್ ಮಾಡಿದಾಗ ನೀನು ನಿದ್ರೆ ಮಾಡ್ತಿದ್ಯಾ. ವರ್ ದೇ ಹ್ಯಾಪಿ ವಿತ್ ದ ಗಿಫ್ಟ್, ಅವರಿಗೆ ಗಿಫ್ಟ್ ಖುಷಿ ಆಯ್ತಾ. ವರ್ ಯು ಬಿಸಿ ಯೆಸ್ಟರ್ಡೇ ಮಾರ್ನಿಂಗ್, ನೆನ್ನೆ ಬೆಳಗ್ಗೆ ನೀನು ಬ್ಯುಸಿ ಆಗಿದ್ಯಾ. ಸೊ ವರ್ ಯು, ವರ್ ವಿ, ವರ್ ದೇ, ಇದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ನಾವು ಇದರದ್ದು ನೆಗೆಟಿವ್ ಏನು, ವರಂಟ್ ಯು, ವರಂಟ್ ಯು. ಓಕೆ, ಸೊ ವರಂಟ್ ಯು ಅಟ್ ದ ಆಫೀಸ್. ವರ್ ಯು ಅಟ್ ದ ಆಫೀಸ್, ಪಾಸಿಟಿವ್. ವರ್ ಯು ಅಟ್ ದ ಆಫೀಸ್, ನೀನು ಆಫೀಸಲ್ಲಿ ಇದೆಯಾ. ವರಂಟ್ ಯು ಅಟ್ ದ ಆಫೀಸ್, ನೀನು ಆಫೀಸಲ್ಲಿ ಇರ್ಲಿಲ್ವಾ, ಇದ್ಯಾ, ಇರ್ಲಿಲ್ವಾ. ವರಂಟ್ ದೇ ಟಾಕಿಂಗ್ ಟು ದ ನೇಬರ್ಸ್, ಅವರು ನೇಬರ್ಸ್ ಜೊತೆ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಿರ್ಲಿಲ್ವಾ. ತಿದ್ರ, ವರ್ ದೇ ಟಾಕಿಂಗ್. ತಿರ್ಲಿಲ್ವಾ, ವರಂಟ್ ದೇ ಟಾಕಿಂಗ್. ಓಕೆ, ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ನಾವು ಇವತ್ತು ಮೀಟ್ ಆಗ್ಬೇಕಾಗಿತ್ತು ತಾನೆ. ವರಂಟ್ ಯು ಲಿಸ್ನಿಂಗ್ ಟು ಮೀ, ನೀನ್ ನಾನು ಹೇಳೋದನ್ನ ಕೇಳಿಸ್ಕೋತಿರ್ಲಿಲ್ವಾ. ವರಂಟ್ ಯು ಲಿಸ್ನಿಂಗ್ ಟು ಮೀ. ವರಂಟ್ ದೇ ರೆಡಿ ಆನ್ ಟೈಮ್, ಅವರು ಸರಿಯಾದ ಸಮಯದಲ್ಲಿ ರೆಡಿ ಆಗಿರ್ಲಿಲ್ವಾ. ಇದರಲ್ಲಿ ಏನೇನು ಕಲ್ತ್ವಿ ನಾವು, ಆರ್ ಯು, ಆರ್ ದೇ, ಆರ್ ವಿ. ವರ್ ಯು, ವರ್ ದೇ, ವರ್ ವಿ. ಅದರದ್ದು ನೆಗೆಟಿವ್, ಆರಂಟ್ ಯು, ಆರಂಟ್ ದೇ, ಆರಂಟ್ ವಿ. ವರಂಟ್ ಯು, ವರಂಟ್ ದೇ, ವರಂಟ್ ವಿ.
ಓಕೆ, ಸಿಂಪಲ್ ಇದೇ ತರ ನೀವು ಸಿಂಪಲ್ ಆಗಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ಸಮಸ್ಯೆ ಆಗೋದು. ಸೊ ಜಸ್ಟ್ ಈ ತರ ಸಿಂಪಲ್ ಆಗಿ ನೀವು ಇದನ್ನ ಅರ್ಥ ಮಾಡ್ಕೊಂಡು, ಇದ್ರದ್ದು ನಾನು ಡೀಟೇಲ್ ಆಗಿ ಮುಂದೆ ತುಂಬಾ ಎಕ್ಸಾಂಪಲ್ಸ್ ಇರೋ ವಿಡಿಯೋನ ನಾನು ನೆಕ್ಸ್ಟ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇಷ್ಟು ನೀವು ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಇದ್ರದ್ದು ಸ್ಕ್ರೀನ್ ಶಾಟ್ ಬೇಕಾದ್ರೆ ನೀವು ತಗೋಬಹುದು. ಸೊ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಇದೇನಿದು, ಹೌ ಟು ಆಸ್ಕ್, ನೋಡಿ, ಹೌ ಟು ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್ ಈಸಿಲಿ ಫಾರ್ ಬಿಗಿನರ್ಸ್. ಓಕೆ, ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, 5 ನಂಬರ್. ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅಲ್ಲ, ಸ್ಕ್ರೀನ್ ಶಾಟ್ ತಗೊಳಕ್ ನಾನು ನಿಮಗೆ ಅವಕಾಶ ಮಾಡಿಕೊಡ್ತಾ ಇರೋದು. ಓಕೆ, ಅರ್ಥ ಆಯ್ತಾ? ಸೊ ಈ ತರ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಇದನ್ನ ಪದೇ ಪದೇ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳೋದು ಮಾತ್ರ ಅಲ್ಲ, ವಿಡಿಯೋನ ಪದೇ ಪದೇ ನೋಡಿದಾಗ ನಿಮಗೆ ಏನಾಗುತ್ತೆ, ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಇದನ್ನ ನೋಡಿ ರೆಫರ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗದೇ ಇದ್ರು ಒಂದು ಲೈಕ್ ಅನ್ನು ಕೊಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.